ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಂಪ್ಲಿ ಹೊಸಪೇಟೆಯ ವಾಯುವ್ಯಕ್ಕೆ 32 ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿಯ ಸನಿಹದಲ್ಲಿದೆ. ಇತಿಹಾಸ ಪ್ರಸಿದ್ಧ ಸ್ಥಳವಿದು. ಇದು ಕೈಗಾರಿಕಾ ಕೇಂದ್ರವಾಗಿಯೂ ಗುರುತಿಸಿಕೊಂಡಿದೆ. ತುಂಗಭದ್ರಾ ನದಿಯ ಅಂಚಿನಲ್ಲಿರುವ ಆ ನದಿ ಪಾತ್ರದ ಭೂಮಿಯಲ್ಲಿ ಉಪಲಬ್ಧವಾದ ಕಪ್ಪು ಬಂಡೆಗಳಿಂದ ರಚಿತವಾಗಿರುವ ಇಲ್ಲಿನ ಕೋಟೆಯನ್ನ ಬಳ್ಳಾರಿಯ ಪಾಳೆಯಗಾರರೊಬ್ಬ ಕಟ್ಟಿಸಿದನು ಅನ್ನೋದು ಪ್ರತೀತಿ. ಮೊದಲು ಇಲ್ಲಿ ನೇಗೆ ಪ್ರಧಾನವೆನಿಸಿತ್ತು. ಮರದ ಕೆತ್ತನೆ ಕೆಲಸ ಹಾಗೂ ಆಟದ ಸಾಮಾನುಗಳನ್ನು ಮಾಡುವ ಉದ್ಯಮಗಳಿಗೂ ಈ ಸ್ಥಳ ಹೆಸರಾಗಿತ್ತು. 1954ರಿಂದ ಇಲ್ಲಿ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ನಡೆದಿದೆ. ಇದು ಕರ್ನಾಟಕದಲ್ಲಿ ಸ್ಥಾಪಿತವಾದ ಮೊದಲನೇ ಸಕ್ಕರೆ ಕಾರ್ಖಾನೆ. 2008ರ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಅಸ್ತಿತ್ವಕ್ಕೆ ಬಂದ ಕ್ಷೇತ್ರಗಳ ಪೈಕಿ ಕಂಪ್ಲಿ ಕೂಡ ಒಂದು. ಈ ಹಿಂದೆ ಕುರುಗೋಡು ಕ್ಷೇತ್ರವಾಗಿ ಗುರುತಿಸಿಕೊಂಡಿತ್ತು. ಸದ್ಯ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಕ್ಷೇತ್ರವಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜೆಎನ್ ಗಣೇಶ್ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕ ಜೆಎನ್ ಗಣೇಶ್ ವೆಂಕೋಬ್ ಜೆ ಕಾಂಗ್ರೆಸ್ನ ಹಾಲಿ ಶಾಸಕರು. ಇವರ ತಂದೆ ಜೆಎನ್ ವೆಂಕೋಬ್ ಈ ಹಿಂದೆ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ರು. ಜೆಎನ್ ಗಣೇಶ್ ಅವರು ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಬಿಜೆಪಿಯ ಬಲಿಷ್ಠ ಅಭ್ಯರ್ಥಿ ಟಿಎಚ್ ಸುರೇಶ್ ಬಾಬು ಅವರ ವಿರುದ್ಧ ಭರ್ಜರಿ ಜಯಗಳಿಸುವ ಮೂಲಕ ಪ್ರಥಮ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ರು. 2023ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಇವರು ಮತ್ತೊಮ್ಮೆ ಬಿಜೆಪಿಯ ಟಿಎಚ್ ಸುರೇಶ್ ಬಾಬು ಅವರನ್ನ 24,091 ಮತಗಳ ಬೃಹತ್ ಅಂತರದಿಂದ ಸೋಲಿಸಿ ಸತತ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಜನವರಿ 2024ರಲ್ಲಿ ಇವರನ್ನ ಕರ್ನಾಟಕ ಸರ್ಕಾರ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಿತು. ಈ ಕ್ಷೇತ್ರದ ರಾಜಕೀಯ ಇತಿಹಾಸ. ರಾಜ್ಯಕ್ಕೆ ಮೊದಲ ಮಹಿಳಾ ಶಾಸಕಿ ನೀಡಿದ್ದ ಕ್ಷೇತ್ರ ಅನ್ನೋ ಹೆಗ್ಗಳಿಕೆಯನ್ನ ಕುರುಗೋಡು ವಿಧಾನಸಭಾ ಕ್ಷೇತ್ರ ಹೊಂದಿದೆ. ಗಣಿನಾಡಿನ ವಿಧಾನಸಭಾ ಚುನಾವಣೆಯ ಇತಿಹಾಸದಲ್ಲಿ ಈವರೆಗೆ ಕೆಲವು ಮಹಿಳಾ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. 1957ರಲ್ಲಿ ಕುರುಗೋಡು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲಂ ಸುಮಂಗಳಮ್ಮ ಈ ಕ್ಷೇತ್ರದಿಂದ ಗೆದ್ದು ಬೀಗಿದ್ರು. ಮೊದಲ ಚುನಾವಣೆ 1957ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಂ ಕುಟುಂಬದ ಅಲ್ಲಂ ಸುಮಂಗಳಮ್ಮ ಜಯಗಳಿಸಿದರೆ 1962, 1967ರಲ್ಲಿ ಅವರ ಪತಿ ಅಲ್ಲಂ ಕರಿಬಸಪ್ಪ ಸತತ 2 ಬಾರಿ ಜಯಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನಂತರ ಇದೇ ಕಾಂಗ್ರೆಸ್ ಪಕ್ಷದಿಂದ 1972ರಲ್ಲಿ ಎಚ್ ಲಿಂಗಾರೆಡ್ಡಿ, 1978ರಲ್ಲಿ ರಾಮಪ್ಪ ಎಂ, 1983ರಲ್ಲಿ ಎಚ್ ನಾಗನಗೌಡ ಚುನಾವಣೆ ಗೆಲುವು ಸಾಧಿಸಿದ್ರು. 1985ರಲ್ಲಿ ಜನತಾ ಪರಿವಾರದಿಂದ ಸ್ಪರ್ಧಿಸಿದ ಬಿ ಶಿವರಾಮ್ ರೆಡ್ಡಿ ಗೆಲ್ಲುವ ಮುಖಾಂತರ ಕಾಂಗ್ರೆಸ್ ಗೆಲುವಿಗೆ ಬ್ರೇಕ್ ಹಾಕಿದ್ರು. ಅನಂತರ ರಾಜಕೀಯ ಪ್ರವೇಶ ಮಾಡಿದವರು ಅಲ್ಲಂ ಕುಟುಂಬದ ಅಲ್ಲಂ ವೀರಭದ್ರಪ್ಪ. 1.5 ದಶಕಕ್ಕೂ ಹೆಚ್ಚು ಕಾಲ ರಾಜಕೀಯ ಅಜ್ಞಾತವಾಸದಲ್ಲಿದ್ದ ಈ ಕುಟುಂಬಕ್ಕೆ ಮತ್ತೆ ಅವಕಾಶ ದೊರೆತಿದ್ದು 1989ರಲ್ಲಿ. ಅಲ್ಲಿಂದ 1999ರ ತನಕ 3 ಚುನಾವಣೆಗಳಲ್ಲಿ ಸತತವಾಗಿ ಅಲ್ಲಂ ವೀರಭದ್ರಪ್ಪ ಆಯ್ಕೆಯಾಗಿದ್ದು ವಿಶೇಷ. 1989, 1994, 1999ರಲ್ಲಿ 3 ಬಾರಿ ಸತತವಾಗಿ ಗೆಲ್ಲುವ ಮೂಲಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿನ ನಾಗಾಲೋಟ ಮುಂದುವರೆಸಿದ್ರು. ಆದರೆ 2004ರ ಚುನಾವಣೆಯಲ್ಲಿ ಜೆಡಿಎಸ್ನ ನಾರಾ ಸೂರ್ಯನಾರಾಯಣ ರೆಡ್ಡಿ ಆಯ್ಕೆಯಾಗುವ ಮೂಲಕ ಅಲ್ಲಂ ಕುಟುಂಬದ ಪ್ರಾಬಲ್ಯ ಕ್ಷೇತ್ರದಲ್ಲಿ ಕರಗಿ ಹೋಯಿತು. 2008ರ ಚುನಾವಣೆಯ ಹೊತ್ತಿಗೆ ಕ್ಷೇತ್ರ ಮರು ವಿಂಗಡಣೆಯಾಗಿ ಕುರುಗೋಡು ಬದಲಿಗೆ ಕಂಪ್ಲಿ ಕ್ಷೇತ್ರವಾಗಿ ಪರಿವರ್ತನೆಯಾಗಿ ಎಸ್ಟಿಗೆ ಮೀಸಲಾಗಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಪ್ರಬಲ ಕುಟುಂಬಗಳ ರಾಜಕೀಯ ಭವಿಷ್ಯಕ್ಕೂ ತಿಲಾಂಜಲಿ ಹಾಡಲಾಯಿತು. ಈ ಕ್ಷೇತ್ರದಲ್ಲಿ ಮೊದಲ 9 ಚುನಾವಣೆಗಳ ಪೈಕಿ 6 ಚುನಾವಣೆಗಳಲ್ಲಿ ಅಲ್ಲಂ ವೀರಭದ್ರಪ್ಪ ಕುಟುಂಬಕ್ಕೆ ಅವಕಾಶ ದೊರೆತಿತ್ತು. 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯಾಗಿ ಕುರುಗೋಡು ಅಸ್ತಿತ್ವ ಕಳೆದುಕೊಂಡ ಬಳಿಕ ಅಲ್ಲಂ ವೀರಭದ್ರಪ್ಪ ಮತ್ತೆ ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸಲಿಲ್ಲ. ಸೂರ್ಯನಾರಾಯಣ ರೆಡ್ಡಿ ಅವರಿಗೂ ಪುನರ್ ವಿಂಗಡಣೆ ರಾಜಕೀಯ ಅಸ್ತಿತ್ವದ ಸವಾಲನ್ನ ಎದುರಿಸುವುದಕ್ಕೆ ಬಂದಿತ್ತು. ಅವರು ಕೂಡ ನಂತರ ಸ್ಪರ್ಧೆ ಮಾಡಲಿಲ್ಲ. ತಾಲೂಕಾ ಕೇಂದ್ರವಾಗಿರುವ ಕುರುಗೋಡು ಪಟ್ಟಣ ಇದೀಗ ಕಂಪ್ಲಿ ಕ್ಷೇತ್ರಕ್ಕೆ ಸೇರಿದೆ. 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯಾಗಿ ಎಸ್ಟಿ ಮೀಸಲು ಕ್ಷೇತ್ರವಾದ ಬಳಿಕ ಸತತ 2 ಚುನಾವಣೆಗಳಲ್ಲಿ ಪಾರುಪತ್ಯ ಸ್ಥಾಪಿಸಿದ್ದು ಬಿ ಶ್ರೀರಾಮುಲು ಅವರ ಅಳಿಯ ಟಿಎಚ್ ಸುರೇಶ್ ಬಾಬು 2008ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವು ದಾಖಲಿಸಿದ್ರು. ಆದರೆ 2013ರ ಚುನಾವಣೆಯಲ್ಲಿ ಶ್ರೀರಾಮುಲು ಜೊತೆಗಿದ್ದ ಅಳಿಯ ಟಿಎಚ್ ಸುರೇಶ್ ಬಾಬು ಬಿಎಸ್ಆರ್ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಿದ್ರಲ್ಲದೆ ಕಾಂಗ್ರೆಸ್ನ ಜೆಎನ್ ಗಣೇಶ್ ವಿರುದ್ಧ 34,996 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ರು. ಆ ಮೂಲಕ ಕಂಪ್ಲಿ ಮೀಸಲು ಕ್ಷೇತ್ರವಾದ ನಂತರ ಟಿಎಚ್ ಸುರೇಶ್ ಬಾಬು ಸತತ 2 ಬಾರಿ ಗೆಲುವು ದಾಖಲಿಸಿದ್ದಾರೆ. ಆದರೆ 2018ರಲ್ಲಿ
ಕಾಂಗ್ರೆಸ್ನ ಜೆಎನ್ ಗಣೇಶ್ ಗೆಲ್ಲುವ ಮೂಲಕ ಕಂಪ್ಲಿ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 2018 ಚುನಾವಣೆಗೂ ಮೊದಲು ಶ್ರೀರಾಮುಲು ಸಹಿತ ಟಿಎಚ್ ಸುರೇಶ್ ಬಾಬು ಮತ್ತೆ ಬಿಜೆಪಿ ಸೇರಿದ್ರಿಂದ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯಿಂದ ಟಿಕೆಟ್ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ರು. ಆದರೆ ಜೆಎನ್ ಗಣೇಶ್ ವಿರುದ್ಧ 5,555 ಮತಗಳ ಅಂತರದಿಂದ ಸೋಲು ಅನುಭವಿಸಿದ್ರಿಂದ ಹ್ಯಾಟ್ರಿಕ್ ಗೆಲುವು ತಪ್ಪಿಹೋಯಿತು. 2023 ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಗಣೇಶ್ ಮತ್ತೊಮ್ಮೆ ಬಿಜೆಪಿಯ ಟಿಎಚ್ ಸುರೇಶ್ ಬಾಬು ಅವರನ್ನ 24,091 ಮತಗಳ ಬೃಹತ್ ಅಂತರದಿಂದ ಸೋಲಿಸಿ ಸತತ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದ 45,000, ಕುರುಬ ಸಮುದಾಯದ 35,000, ಪರಿಶಿಷ್ಟ ಜಾತಿಯ 35,000, ಮುಸ್ಲಿಂ ಸಮುದಾಯದ 25,000 ಹಾಗೂ ಲಿಂಗಾಯತ ಸಮುದಾಯದ 30,000 ಮತಗಳು ಈ ಕ್ಷೇತ್ರದಲ್ಲಿವೆ.